ಇಲ್ಲ ಇಲ್ಲ ಇಲ್ಲ, ಬನ್ನಿ, ನಾನು ಡೈರೆಕ್ಟ್ರು. ನಾನು ಯಾವತ್ತು ಕೂತ್ಕೋತೀನಿ ಅವತ್ತು ಡೈರೆಕ್ಟ್ರ್ ಅಲ್ಲ. 20 ನಿಮಿಷ ಇರುತ್ತೆ. ಇಟ್ ಈಸ್ ನಾಟ್ ಎ ಆರ್ಡಿನರಿ ಥಿಂಗ್, ಯಾರು ಮಾಡೋಕ್ಕೆ ಆಗಲ್ಲ. ಇಟ್ ಈಸ್ ಓನ್ ಆ್ಯಂಡ್ ಓನ್ಲಿ. ಇನ್ನು ಆಗೋಯ್ತು ಕನ್ನಡ ಚಿತ್ರರಂಗದಲ್ಲಿ ಆ ಥರ ಒಂದು 18ರಿಂದ 20 ನಿಮಿಷ ಒಂದು ಮಕ್ಕಳಿಗೆ ಪಾಠ ಹೇಳ್ತಾ ಫ್ಯಾನ್ಸ್ಗೂ ಮನೋರಂಜನೆ ಕೊಡ್ತಾ ಆ ಥರ ಕಾಂಬಿನೇಷನ್ ಇನ್ನು ಸಿಗೋದೇ ಇಲ್ಲ. ಹಾಂ, ಮಾಡಿದ್ದೀನಿ. ಇರುವೆ ಮೇಲೆ ಒಂದು ಸಾಂಗ್ ಮಾಡಿದ್ದೀನಿ. ಏಕೆಂದರೆ ಮಕ್ಕಳಿಗೆ ಫಿಲಮ್ ಆದ್ದರಿಂದ ಒಂದು ಇರುವೆ ಮೇಲೆ ಕೂಡ ಸಾಂಗ್ ಮಾಡಿದ್ದೀವಿ. ಆ ಚಿಕ್ಕದು ಇಲಿನೂ ತುಂಬ ಚೆನ್ನಾಗಿ ಥ್ರೂಔಟ್ ಫಿಲಮ್ ತೊಗೊಂಡೋಗಿದ್ದೀವಿ. ಆಮೇಲೆ ಇದು ಹೊಸ ಪ್ರಯತ್ನ. ಈ ಥರದ ಪ್ರಯತ್ನ ನನಗನ್ಸುತ್ತೆ ಕನ್ನಡದಲ್ಲಿ ನಾನು ನಾಗರಹೊಳೆ ಆದಮೇಲೆ ಮತ್ತೆ ಮಕ್ಕಳನ್ನ ಇಟ್ಕೊಂಡು ಒಂದು ಕಮರ್ಷಿಯಲ್ ಹೀರೋಯಿನ್ ಇಟ್ಕೊಂಡು ಅವ್ರ ಜೊತೇಲಿ ಮಕ್ಕಳನ್ನೂ ಇಟ್ಕೊಂಡು ಒಂದು ಫ್ಯಾಮಿಲಿ ಸಮೇತ ಬರಬೇಕು. ಆಮೇಲೆ ದೇಶದ ಪ್ರೇಮ ಇದೆಯಲ್ಲ, ದೇಶದ ಬಗ್ಗೆ ಪ್ರೇಮ ಅದು ಮಕ್ಕಳಲ್ಲಿ ಸೀಡಾಗಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೆ ಮಕ್ಕಳನ್ನ ಜೊತೇಲಿ ಇಟ್ಕೊಂಡು ಒಂದು ಟೆರ್ರಿಸಮ್ ತೊಗೊಂಬಿಟ್ಟು ದೇಶ ಎಷ್ಟು, ದೇಶ ಮುಖ್ಯ ಎಷ್ಟು, ದೇಶದ ಸ್ವಾತಂತ್ರ್ಯ ಎಷ್ಟು ಮುಖ್ಯ, ನಾವೆಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನು ಚಿತ್ರದಲ್ಲಿ ಹಾಡಿನ ಮೂಲಕ, ಡೈಲಾಗ್ ಮೂಲಕ, ಸೀನ್ಗಳ ಮೂಲಕ ತೋರಿಸ್ಕೊಂಡು ಬಂದಿದ್ದೀನಿ. ಕನ್ನಡ ಅಲ್ಲ, ಕನ್ನಡ ಅಲ್ಲ, ಅದು ಕಾಮ ಮಿಸ್ ಆಗಿದೆ. ಡಬ್ಬಿಂಗ್ ತೆಲುಗು ತಮಿಳು ಹಂಗೆ ಬರೋಷ್ಟೇ. ಕನ್ನಡನ ಇದು ಮೊದಲಿಂದ ಕನ್ನಡದಲ್ಲೇ ಮಾಡಿರೋದು. ಅಲ್ಲ, ಅದು ಕಾಮ ಒಂದು ಮಿಸ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಅದು ಇತ್ಲ ಕಡೆ ಬರಬೇಕಾಯ್ತು, ಟೈಪಿಂಗ್ ಮಿಸ್ಟೇಕ್ ಅದು ಅಷ್ಟೇ, ಕ್ಲರಿಕಲ್ ಎರರ್ ಅದು. ಅಲ್ಲ, ಇದು ಕನ್ನಡನೇ. ರಮ್ಯಾ ರೂಪೇಂದ್ರ ಎಲ್ಲ ಕನ್ನಡ ಆ್ಯಕ್ಟ್ರ್ಗಳು ತಾನೆ. ಇಲ್ಲ ಇಲ್ಲ, ಅದು ಒಂದು ಡಾಟ್ ಇದಾಗಿದೆ ಅಷ್ಟೇ, ಕ್ಲಾರಿಕಲ್ ಎರರ್. 2 ಗಂಟೆ 25 ನಿಮಿಷ ಅಷ್ಟೇ. ಅಲ್ಲ, ಎಲ್ಲನೂ ಕರೆಕ್ಟಾಗಿ 2 ಗಂಟೆ 25 ನಿಮಿಷ ಇದೆ. ಫಸ್ಟ್ ಹಾಫ್ 114, ಸೆಕೆಂಡ್ ಹಾಫ್ 116. ಇನ್ನು ಸಿಗಲ್ಲ. ಅಲ್ಲ, ಅದಕ್ಕೆ ನಾವು ಒಂದು ಫ್ರೇಮು ಬಿಟ್ಟಿಲ್ಲ. ಆ ಸಾಂಗಿಗೆ ಏನು ಬೇಕಾಗಿತ್ತು 10 ನಿಮಿಷದ ಸಾಂಗಿಗೆ ಅಷ್ಟು ತೆಗೆದಿದ್ದೀವಿ. ಅದು ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಯಾಕಂದರೆ 15 ಜನ ಹೀರೋಗಳನ್ನ ಡೈರೆಕ್ಟ್ ಮಾಡೋದು ಸುಮ್ಮನಲ್ಲ. ಅಲ್ಲ, ಅದು ಆಗೋದೇ ಇಲ್ಲ. ನೀವು ಒಬ್ಬರನ್ನ ಇಬ್ಬರನ್ನೇ ಸೇರ್ಸೋಕ್ಕಾಗ್ತಾಯಿಲ್ಲ ಇವತ್ತು. 15 ಜನನ ಏನೋ ಆ ದೇವರ ದಯ ಮತ್ತು ಅವರ ಒಂದು ಆ 15 ಜನ ನನ್ನ ಮೇಲೆ ಇಟ್ಟಿದ್ದ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಇದು ಆ ಒಂದು ಸಾಂಗ್ ಮಾಡೋಕ್ಕಾಯಿತು. ಆ ಥರದ್ರಲ್ಲಿ ನಾವು ಆ್ಯಕ್ಚುಲಿ ಒಂದು ದೊಡ್ಡ ಸಿನಿಮಾನೇ ಅಂದ್ಕೊಂಡಿದ್ದೀನಿ ಆ ಥರ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಹತ್ರ 3 ಜನ ಇಲ್ಲ. ಅಂಬರೀಷ್ ಇಲ್ಲ, ವಿಷ್ಣುವರ್ಧನ್ ಇಲ್ಲ, ಪ್ಲಸ್ ಪುನೀತ್ ಅವರಿಲ್ಲ. ಆ ಪುನೀತ್ ಅವರು, ದರ್ಶನ್ ಅವರು, ಅವರೆಲ್ಲ ವಿಷ್ಣುವರ್ಧನ್, ಅಂಬರೀಷ್ ಜೊತೇಲಿ ಎಷ್ಟು ಒಂದು ಫ್ಯಾಮಿಲಿನಲ್ಲಿ ಹೇಗಿರ್ತೀವಿ ಹಾಗೆ ಇದ್ದರು 6 ದಿವಸ. ಆ 6 ದಿವಸ ಮಾತ್ರ ನನ್ನ ಜೀವನದಲ್ಲಿ ಅದನ್ನು ಮರೆಯೋಕ್ಕೆ ಆಗೋದಿಲ್ಲ. ಏಕೆಂದರೆ ಕನ್ನಡದ ಅಷ್ಟು ದೊಡ್ಡ ಮೇರು ನಟರು ಇನ್ಯಾರು ಆ ಥರ ಸೇರ್ಸೋಕ್ಕೂ ಆಗಲ್ಲ. ಏನೋ ಎಲ್ಲರ ಒಂದು ಕನ್ನಡಿಗರ ಆಶೀರ್ವಾದ ಅದನ್ನು ಸೇರಿಸ್ತು ಒಂದು ಜನಕ್ಕೆ, ಅವ್ರಿಗೊಂದು ಭಾಗ್ಯ ಸಿಕ್ಕಲಿ. ಈ ಥರ ಒಟ್ಟಿಗೆ ನಮ್ಮ ಹೀರೋಗಳನ್ನೆಲ್ಲ ನೋಡ್ತೀವಿ, ನಮ್ಮಲ್ಲಿ ಯಾವುದೂ ಮನಸ್ತಾಪ ಇಲ್ಲ, ನಾವೆಲ್ಲ ಒಂದೇ ಅನ್ನೋ ಒಂದು ಫೀಲಿಂಗ್ನ ತರೋದಕ್ಕೆ. ಅದಕ್ಕೆ ಹೇಳಿದೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತೇಳಿ ಜಿ.ಕೆ. ವೆಂಕಟೇಶ್ ಅವರು ಆ ಕಾಲದಲ್ಲೇ ಹಾಡು ಮಾಡಿದರು. ಆ ಹಾಡಿನ ಒಂದು ಇನ್ಸ್ಪಿರೇಷನ್ ಮೇಲೆ ಆಗಿದೆ. ಸೊ ಇಷ್ಟರಲ್ಲೇ ಫಿಲಮ್ ತೋರಿಸ್ತೀನಿ ನಿಮಗೆ. ಈಗ ನಾನು ಸೆನ್ಸಾರ್ ಹಾಕಿದ್ದೀನಿ. ಇನ್ನೊಂದು ವಾರದಲ್ಲೋ 2 ವಾರದಲ್ಲೋ ಮಾಡಿಸ್ತೀನಿ. ಅವರು ಊರ್ಲಿಲ್ಲ. ರಮ್ಯಾ ಅವರು ದುಬೈಗೆ ಹೋಗಿದ್ದಾರೆ, ಉಪೇಂದ್ರನೂ ಶೂಟಿಂಗಲ್ಲಿ ತಮಿಳ್ನಾಡಲ್ಲಿದ್ದಾರೆ. ಮಾಡ್ತೀನಿ. ಇದು ಫಸ್ಟು ಒಂದು ನಿಮಗೊಂದು ಇಂಟ್ರೊಡಕ್ಷನ್ ಕೊಟ್ಟು ಒಂದು ಟ್ರೈಲರ್ನ ಬಿಡುಗಡೆ ಮಾಡೋದಕ್ಕೆ ಥಿಯೇಟ್ರಿಗೆ ಕಳ್ಸೋಕ್ಕೆ ಮೊದಲು ನಿಮ್ಗೊಂದು ಸರಿ ತೋರಿಸ್ಬಿಟ್ಟು ನಿಮ್ಮ ಹತ್ರ ಅಲ್ಲಲ್ಲ, ಈಗ ಚೇಂಜ್ ಮಾಡಿದ್ದೀವಿ. ನಾವೇನಿತ್ತು ಅದು ತೊಗೊಂಡು ಚೇಂಜ್ ಮಾಡಿದ್ದೀವಿ. ಅದಕ್ಕೇ ಆ ಟೈಟ್ಲಿಗೂ ಈ ಟೈಟ್ಲಿಗೂ ಬನ್ನಿ ಅರುಣ್ ರಾಯ್ ಬನ್ನಿ ಮಾಡಿದ್ದೀವಿ. ಇಲ್ಲ, ಅದಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದೇ ಬೇರೆ, ಇದೇ ಬೇರೆ. ಇದಕ್ಕೇನು ಬೇಕೋ ಕರೆಕ್ಷನ್ ಒಂದಿಷ್ಟು ತೊಗೊಂಡು ಆ ಮೆಟೀರಿಯಲ್ನ ಬೇರೆ ಶೂಟ್ ಮಾಡಿ ಇವತ್ತಿನ ಟೆರರಿಸಮ್ಗೆ, ಇವತ್ತಿನ ಆಪ್ರೇಷನ್ ಸಿಂಧೂರ್ ಏನು ನಡೀತು ಅದನ್ನೆಲ್ಲ ಆ್ಯಡ್ ಮಾಡಿದ್ದೀವಿ. ಇಲ್ಲ, ಮಕ್ಕಳದಲ್ಲ. ಇಟ್ ಈಸ್ ಎ ಫ್ಯಾಮಿಲಿ ಎಂಟರ್ಟೈನರ್ ವಿತ್ ಒಂದು ದೇಶ ಪ್ರೇಮದ ಕಥೆ. ಕೂತ್ಕೊಳ್ಳಿ, ಮಾತಾಡಿ. ನೀವು ಮಾತಾಡಿ, ನಾ ತಗೋತೀನಿ ಚೇರ್. ಇಲ್ಲ